ಬಳಗದ ಬಂಧುಗಳಿಗೆಲ್ಲ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಮಿಶ್ರ ಸೊಪ್ಪುಗಳು ಮತ್ತು ಎಲೆಗಳಿಂದ ಒಂದು ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ತೋರಿಸ್ತಾ ಇದ್ದೀನಿ. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಸುಲಭವಾಗಿ ಮಾಡ್ಕೋಬೋದು. ನನ್ನ ಸಣ್ಣ ಕೈತೋಟದಲ್ಲಿ ಬೆಳೆದಿರುವಂಥ ಕೆಲವು ಸೊಪ್ಪು ಎಲೆಗಳನ್ನು ಸೇರಿಸಿ ಇವತ್ತೊಂದು ಪಲ್ಯ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಹರಿವೆ ಸೊಪ್ಪು, ದೊಡ್ಡಪತ್ರ ಎಲೆಗಳು, ತುಂಬೆ ಗಿಡ ಮತ್ತು ಸ್ವಲ್ಪ ಗೋಣಿ ಸೊಪ್ಪು, ಬಸಳೆ ಸೊಪ್ಪು, ಇಲ್ಲೊಂದು ಸ್ವಲ್ಪ ಗೋಣಿ ಸೊಪ್ಪು ಇದೆ ನೋಡಿ. ಹಾಗೆ ಗುಬ್ಬಚ್ಚಿ ಬಾಳೆ ಎಲೆ, ಈರುಳ್ಳಿ ಎಲೆಗಳು ಮತ್ತು ಸ್ವಲ್ಪ ಪುದೀನ ಇದೆ, ಬೆಳ್ಳುಳ್ಳಿ ಎಲೆಗಳು ಕೂಡ ಇದೆ. ಇಲ್ಲಿ ನೋಡಿ, ಗುಬ್ಬಚ್ಚಿ ಬಾಳೆ ಎಲೆಗಳು ಸ್ವಲ್ಪ ಇದೆ. ಎಲ್ಲ ಸೇರಿಸ್ಬಿಟ್ಟು ಇವತ್ತೊಂದು ಮಿಶ್ರ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಸೊಪ್ಪಿದೆ ನಾನು ತಂದಿದ್ದು ಪಾಟಿಂದ. ಇದನ್ನೀಗ ಎಲ್ಲ ಬಿಡಿಸ್ಕೊಂಡ್ಬಿಟ್ಟು ಒಂದು 2-3 ಸಲ ತೊಳೆದು ನೀರು ಹೋಗೋವರೆಗೂ ಸೋಸ್ಕೊಂಡ್ಬಿಡೋಣ. ಈ ಥರ ನೀರು ಇಳಿಯೋಕ್ಕೆ ಬಿಟ್ಬಿಡ್ಬೇಕು. ಉಪ್ಪೆಲ್ಲ ನೀರು ಇಳಿದಿದೆ. ಈಗ ಸಣ್ಣಗೆ ಹಚ್ಕೊತಾ ಇದ್ದೀನಿ ನಾನು ಪಲ್ಯಕ್ಕೆ. ನೋಡಿ, ಸೊಪ್ಪೆಲ್ಲ ಹಚ್ಚಿಟ್ಕೊಂಡಿದ್ದೀನಿ ನಾನು. ಪಲ್ಯ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂಚೂರು ಇಂಗು ಹಾಕ್ಕೊಳ್ಳೋಣ. ಒಂದು ಒಣಮೆಣಸು ಹಚ್ಚಿಟ್ಕೊಂಡಿದ್ದು ಹಾಕೋತಾ ಇದ್ದೀನಿ. 4 ಹಸಿಮೆಣಸು ಸೀಬಿಟ್ಕೊಂಡಿದ್ದು ಹಾಕೋತಾ ಇದ್ದೀನಿ. ಈಗ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬಾಡುವಾಗ ಸೊಪ್ಪು ಹಾಕ್ಕೊಂಡ್ಬಿಟ್ಟೋಣ. ಈಗ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಸಣ್ಣ ಮಾಡಿ ಸೊಪ್ಪು ಫ್ರೈ ಮಾಡ್ಕೋಬೇಕು. ಈ ಪಲ್ಯಕ್ಕೆ ಹಾಕಲಿಕ್ಕೆ ನಾನಿಲ್ಲೊಂದು ಅರ್ಧ ಹಿಡಿಯಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ಬದಲಿಗೆ ನೀವು ಹೆಸರುಬೇಳೆನೂ ತೊಗೋಬೋದು, ಕಡಲೆಬೇಳೆನೂ ತೊಗೋಬೋದು. ಇದನ್ನೊಂದು 3-4 ಸಲ ತೊಳ್ಕೊಂಬಿಟ್ಟು ಇದು ಫ್ರೈ ಮಾಡ್ಕೊಳ್ತಾ ಇರೋ ಪಲ್ಯಕ್ಕೆ ಹಾಕ್ಕೊಂಬಿಡೋಣ. ಈಗ ಬೇಳೆ ಮತ್ತು ಸೊಪ್ಪು ಬೇಯಕ್ಕೆ ಬೇಕಾದಷ್ಟು ನೀರು ಹಾಕ್ಕೋಬೇಕು. ನಾನು 1.5 ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಉಪ್ಪು, ಅರಿಶಿನ ಹಾಕ್ಕೊಳ್ಳೋಣ. 1 ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದೀನಿ. ಒಂದು ತುಂಡು ಬೆಲ್ಲ ಹಾಕ್ಕೊತಾ ಇದ್ದೀನಿ. ನೀರು ಹಿಂಗಿದೆ. ಈಗ ತುರ್ಕೊಂಡಿರೋ ಹಸಿ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಮಿಶ್ರ ಸೊಪ್ಪಿನ ಪಲ್ಯ ತಯಾರಾಗಿದೆ. ಮನೆಯಲ್ಲೇ ಬೆಳೆದ ಸೊಪ್ಪಿನಿಂದ ಮಾಡಿದಂಥ ಒಂದು ಮಿಶ್ರ ಸೊಪ್ಪಿನ ಪಲ್ಯ ಇದು. ಆರೋಗ್ಯಕ್ಕೂ ಒಳ್ಳೆಯದು, ಖರ್ಚು ಕೂಡ ಕಮ್ಮಿ. ಮನೆಯಲ್ಲೇ ಇರೋ ಎಲ್ಲ ಸಾಮಗ್ರಿಗಳಿಂದ ತಯಾರಾದ ಪಲ್ಯ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಬಿಸಿ ಬಿಸಿಯಾಗಿ ನೋಡ್ತಿದ್ರೆ ತಿನ್ನಬೇಕು ಅಂಥೇಳಿ ಅನಿಸುತ್ತೆ. ಬಿಸಿಲು ಕಾಲದಲ್ಲಿ ಈ ಥರ ಸರಳ ಭೋಜನ ಮಾಡೋದು ಬಹಳ ಒಳ್ಳೆಯದು ಆರೋಗ್ಯಕ್ಕೆ. ಸ್ವಲ್ಪ ಸಪ್ಪೆಯಾಗಿರಬೇಕು ಅಡುಗೆ. ನಮ್ಮ ದಿನನಿತ್ಯದ ಅಡುಗೆಗಳಲ್ಲಿ ಸ್ವಲ್ಪ ಸಪ್ಪೆ ಆಗಿರೋ ಪದಾರ್ಥಗಳನ್ನು ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಬಾರಿಕೆ ಆಗಲ್ಲ, ಎಸಿಡಿಟಿ ಆಗಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.